ಫ್ರೆಂಡ್ಸ್, ನಮ್ಮ ದಿನನಿತ್ಯದ ವಾಕಿಂಗ್ ಅಭ್ಯಾಸ ಬೆಳಗ್ಗೆ 5:15 ಹೇಳ್ತೀವಿ. 5:15 ಎದ್ದು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಸೇರಿ ಒಂದು 3 ರಿಂದ 4 ಕಿಲೋಮೀಟರ್ ಎಪ್ಸೂರು ಗಂಟೆ ಹೋಗಿ ಬಂದು ಇಲ್ಲಿ ವ್ಯಾಯಾಮ ಮಾಡ್ತೀನಿ. ತಿಳಿಸ್ತೀವಿ, ಎಲ್ಲ ವ್ಯಾಯಾಮ ಮಾಡ್ತೀವಿ. ಅದ್ರ ಬಗ್ಗೆ ಒಂದೆರಡು ಚಿಕ್ಕ ಮಾಹಿತಿ ತಿಳಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಬೇಕಂತ, ಅದರಿಂದ ಬೆನಿಫಿಟ್ ಏನಿದೆ ಅಂದ್ರೆ ನೋಡಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ರೀತಿ ಪ್ರೆಸ್ ಮಾಡ್ತೀವಿ. ಇದು ಒಂದು 20 ಸಲ ಮಾಡಬೇಕು, ಒಂದು 20 ರಿಂದ 30 ಸಲ. ಅಂದ್ರೆ ಪ್ರೆಷರ್ ಇರಬೇಕು, ಫಿಂಗರ್ಸ್ಗೆ ಫುಲ್ ಎಫೆಕ್ಟ್ ಬೀಳುತ್ತೆ. ಓಕೆ, ಇದಾಯ್ತಾ? ನೆಕ್ಸ್ಟ್ ಚಪ್ಪಾಳೆ, ಇದೊಂದು 20 ಸಲ. ಓಕೆ, ಅದಾಯ್ತಾ? ಇದೊಂದು 20 ರಿಂದ 25 ಸಲ. ಓಕೆ, ಇದೊಂದು 20 ಸಲ. ಇದು 10 ರಿಂದ 15 ಹೊಡೆದ್ರೆ ಸಾಕು, ಎಫೆಕ್ಟ್ ಇದೆ. ಇದೊಂದು 10 ಸಲ. ಇದು ದಿನ ಮಾಡೋದು ಅಭ್ಯಾಸ ನಮ್ದು. ಓಕೆ, ಅದಾದ್ಮೇಲೆ 50 ರಿಂದ 70 ನಾನು ಹೊಡಿತೀನಿ. ಬಟ್ ಇಲ್ಲಿ ನೀವು ಒಂದು 30 ರಿಂದ 40 ಹೊಡೆದ್ರೆ ಸಾಕು, ಒಳ್ಳೆ ಎಫೆಕ್ಟ್ ಇದೆ. ಅದಾದ್ಮೇಲೆ 30 ಒಳ್ಳೆ ಎಫೆಕ್ಟ್ ಬೀಳ್ಬೇಕಂದ್ರೆ. ಅದಾದ್ಮೇಲೆ 2 ಕಾಲು 10 ಸಲ. ಓಕೆ, ಅದಾದ್ಮೇಲೆ ಇದು ಹೊಡೆಯೋರು ಒಂದು 10 ಸಲ ಹೊಡಿರಿ. ನಾನೊಂದು 20 ಹೊಡಿತೀನಿ. 20 ರಿಂದ ಒಂದು 30 ಗಂಟೆ ಹೊಡಿತೀನಿ. ಡಿಪ್ಸಲ್ಲಿ ಇನ್ನೊಂದು ಕೂಡ ಇದೆ ನೋಡಿ. ಕಾಲಿಗೆ ಈ ರೀತಿಯ ಕೈ ಮತ್ತೆ ಅಗ್ಲ ಹಿಂಗೆ ಈ ಥರ ಇರಬೇಕು. ಇದನ್ನ 10 ರಿಂದ 15 ಮಿನಿಟ್ಸ್ 15 ಮಾಡಿದ್ರೆ ಸಾಕು. ಮತ್ತೆ ಇನ್ನೊಂದು ಇದರಲ್ಲಿ ಡಿಪ್ಸಲ್ಲಿ ಇದು 10 ಹೊಡ್ರೆ ಸಾಕು, ಫುಲ್ ಎಫೆಕ್ಟ್ ಇದೆ. ಆಯ್ತಾ? ಬನ್ನಿ ಆದ್ಮೇಲೆ ಹಿಂಗೆ ಕಾಲ್ ಮೇಲೆ ಕಾಲಾಕ ಕೂತ್ಕೊಳ್ಳೋದು. 20 ರೌಂಡ್ಸ್ ಇಲ್ಲ 50 ರೌಂಡ್ಸ್ ಹೀಗೆ ತಿರ್ಸ್ಬೇಕು. ಈ ಕಾಲೂ ಅಷ್ಟೇ. ಜೈಂಟ್ಸ್ಗೆ ಕಾಲು ಪೇನ್ ಇದ್ರೆ ಯಾರಿಗಾದ್ರೂ ಈ ಥರ ಮಾಡಿದ್ರೆ ಬೆಳ್ಳುಗಳು ಇವೆಲ್ಲ ನೋವು ಕಮ್ಮಿ ಆಗುತ್ತೆ. ಇದಾಯ್ತಾ? ನೆಕ್ಸ್ಟು ಇದು ಒಂದು 20 ಟೈಮ್. ಓಕೆ, ಇದಾದಮೇಲೆ ಫೈನಲ್ ಲೆನ್ಸ್ ಉಸಿರಾಟದ ಬಗ್ಗೆ ಸ್ವಲ್ಪ ಜೋರಾಗಿ ಉಸಿರು ಬಿಡಬೇಕು. 10 ರಿಂದ 20 ಸಲ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗ ಮುಗಿಸ್ಬೇಕು. ಎರಡು ಮೂಗಿಲಿಂದ ಒಂದು 10 ಸಲ. ಆಯ್ತಾ? ಆಮೇಲೆ ನಿಧಾನಕ್ಕೆ ಉಸಿರು ಹಿಡಿದು ಉಸಿರು ಬಿಡಬೇಕು. ಈ ಥರ ನೋಡಿ. ಇದು 10 ಸಲ ಆದಮೇಲೆ ನಿಧಾನ ಬಿಡ್ಬೇಕು. ಆದಮೇಲೆ ನೆಕ್ಸ್ಟು ಮೌನವಾಗಿ ಕೂರ್ಬೇಕು. 5 ಮಿನಿಟ್ಸ್ ಕೂರ್ಬೇಕು. ಯಾವ ಕಡೆಗೂ ನಮ್ಮ ಯಾವುದೇ ಕಡೆಗೂ ಮನಸ್ಸು ಹೋಗ್ಬಾರ್ದು. ಇಷ್ಟು ಮಾಡಿ ಸಾಕು, ಫಿಟ್ ಆಗಿರೋದು, ಆರೋಗ್ಯವಾಗಿ. ಡೈಲಿ ನಮ್ಮ ಅಭ್ಯಾಸ ಇದು ಫ್ರೆಂಡ್ಸ್. ದಿನಕ್ಕೆ 6 ರಿಂದ 7 ಕಿಲೋಮೀಟರ್ ವಾಕ್ ಮಾಡ್ತೀವಿ. ಇದು ಹವ್ಯಾಸ ಬಂದು ನನಗೆ
20 ಇಯರ್ಸ್ ಅಂದರೆ 20 ವರ್ಷ ಆಯಿತು ಪ್ರತಿನಿತ್ಯ ಮಾಡ್ತೀನಿ. ಇದು ಒಂಥರ ನಮಗೆ ಚಟ. ಈ ಥರ ಎಲ್ಲ ರೂಢಿ ಮಾಡ್ಕೊಳ್ಳಿ, ಒಳ್ಳೇದಾಗಲಿ, ಎಲ್ಲ ಆರೋಗ್ಯವಿರೋಣ, ಫಿಟ್ ಆಗಿರೋಣ. ಓಕೆ.